ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ನಿನ್ನೆ KSRTCದ ಒಂದು ಆದೇಶ ನೋಡಿದೆ. ಸ್ಥಾಯಿ ಸಂಖ್ಯೆ 818/2023, ದಿನಾಂಕ 7/6/2023. ಅದರದ್ದೊಂದು ಮಾರ್ಪಾಡು ಆದೇಶಗಳನ್ನ ನಾನು ಗಮನಿಸಿದಂಥದ್ದು. ಅಂದರೆ ಏನಪ್ಪ ಅಂದರೆ, ಏನು ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದೆ, ಶೂನ್ಯ ಟಿಕೆಟ್ ಏನು ಜಾರಿ ಮಾಡಿದೆ, ಅದರ ಭಾಗವಾಗಿ ಕೆಲವೊಂದಷ್ಟು ಮಾರ್ಪಾಡು ಮಾಡಿದ್ದೀವಿ ಅನ್ನುವಂಥ ವಿಚಾರ ನೋಡಿದೆ ಅಂತ. ನಾನು ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ನನ್ನ ಮನವಿ ಏನಂದರೆ, ನೀವು ಆದೇಶದಲ್ಲಿ ಹೇಳಿದಿರಿ ಹಲವಾರು ವಿಚಾರಗಳನ್ನ, ತುಂಬ ಹೃದಯದ ಧನ್ಯವಾದಗಳು. ಆದರೆ ಅದರಲ್ಲೂ ಕೂಡ ಕೆಲವೊಂದು ಮಾರ್ಪಾಡು ಮಾಡಬೇಕಾಗಿದೆ. ಏನಂದರೆ, ಇವತ್ತು ಮಹಿಳೆ ಟಿಕೆಟು ಉಚಿತವಾಗಿರೋದ್ರಿಂದ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಏನೇನು ಸಮಸ್ಯೆಗಳಾಗ್ತವೆ, ನೌಕರಿಗೇನು ತೊಂದರೆ ಆಗುತ್ತೆ, ಅದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೇನಾಗಿದೆ, ಈಗ ಉದಾಹರಣೆಗೆ ಮೈಸೂರಿಂದ ಬೆಂಗಳೂರಿಗೆ ಟಿಕೆಟ್ ತಗೊಂಡಿರ್ತಾರೆ, ಮಧ್ಯ ಅವರು ಮಂಡ್ಯನೋ, ಚನ್ನಪಟ್ಟಣನೋ, ರಾಮನಗರನೋ, ಮದ್ದೂರೋ, ಹೀಗೆ ಎಲ್ಲೋ ಅವ್ರು ಯಾರೋ ಕಾಲ್ ಮಾಡ್ತಾರೆ, ಇಳಿದ್ಬಿಡ್ತಾರೆ. ಹಿಂದ್ಗಡೆ ಬರ್ತಾಯಿದ್ದೀವಿ, ಇಳ್ಕೊಳ್ಳಿ ಮುಂದೆ ಹೋಗೋಣ ಅಂಥೇಳಿ ಅದರಿಂದ ಇಳಿದ್ಬಿಡ್ತಾರೆ. ಅದನ್ನು ನಾವು ಸರಿಯಾಗಿ ಗಮನಿಸೋಕ್ಕಾಗಿರಲ್ಲ ಅಂತ ತಿಳ್ಕೊಳ್ಳಿ. ಆದರೆ ಯಾರು ಮಾಡಿದ ತಪ್ಪು? ಆ ಮಹಿಳೆಯರು. ಆಗ ಮುಂದೆ ಚೆಕ್ಕಿಂಗ್ನವ್ರು ಬಂದು ಚೆಕ್ ಮಾಡಿದ್ರೆ ಅಲ್ಲಿ ಹೆಚ್ಚಿನ ಟಿಕೆಟ್ ಕೊಟ್ಟಿದ್ದೀರಿ ಅಂತೇಳಿ, ಅಷ್ಟು ಪ್ರಯಾಣಿಕರು ಇಲ್ಲ ಅಂಥೇಳಿ ನಿರ್ವಾಹಕರಿಗೆ ಮೆಮೊಗಳು ಕೊಡ್ತೀರಿ. ಇದರಿಂದ ಸಾಕಷ್ಟು ನೌಕರರು ಕೆಲಸ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗ್ತಿದೆ. ಜೊತೆಗೆ ಇವತ್ತು ಇನ್ನೊಂದು ಆದೇಶ ಮಾಡ್ತೀರಿ, ಮಹಿಳೆ ಟಿಕೆಟು ವಿತರಣೆ ಮಾಡದೇ ಇದ್ದಲ್ಲಿ ಮಹಿಳೆಯರ ಹತ್ರ ದಂಡ ವಸೂಲು ಮಾಡದೆ ನಿರ್ವಾಹಕರಿಗೆ ಆಪಾದನೆ ಪತ್ರ ಸ್ಥಾಯಿ ಸಂಖ್ಯೆ ಏನು ಹಿಂದೆ ಇತ್ತು ಅದರ ಪ್ರಕಾರ ಮುಂದುವರಿಸುವುದು ಅಂತೇಳಿ. ಅಲ್ಲ ಸ್ವಾಮಿ, ನಾನು ಹೇಳ್ತೇನೆ, ಈಗ ಆ ರೀತಿ ಮಾಡಿದ್ರೆ ಟಿಕೆಟ್ ತಗೊಳ್ದಲೇ ಕೂತ್ಕೊಂಡು ನಿರ್ವಾಹಕರಿಗೆ, ಚಾಲಕರಿಗೆ ಹೊರೆಯಾಗುತ್ತೆ. ಈಗ ಸುಮಾರು 40 ಜನನೋ, 50 ಜನನೋ, 60 ಜನನೋ ಜನ ಬಸ್ಸಲ್ಲಿ ಇರ್ತಾರೆ. ಇವರು ಚನ್ನಪಟ್ಟಣದಲ್ಲಿ ಹತ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಅವ್ರು ಟಿಕೆಟ್ ತಗೋದೆ ಕೂತ್ಕೊಂಡು ರಾಮನಗರದಲ್ಲೋ ಬೆಂಗಳೂರಿನಲ್ಲೋ ತನಿಖಾಧಿಕಾರಿ ಚೆಕ್ ಮಾಡಿದಾಗ ಟಿಕೆಟ್ ತಗೊಂಡಿಲ್ಲ ಅಂದರೆ ಯಾರು ಜವಾಬ್ದಾರಿ? ಅವ್ರಿಗೂ ನೀವು ಆದೇಶ ಮಾಡಬೇಕು. ಏನಂದರೆ ಅವ್ರನ್ನ ದಂಡ ವಸೂಲಿ ಮಾಡುವಂಥ ಕೆಲಸ ಆದರೆ ಈಗ ಅವರು ಎಚ್ಚೆತ್ಕೊಳ್ತಾರೆ. ನಮಗೆ ಇಲ್ಲಿ ಬರೀ ನಿಮಗೆ ಸಿಕ್ಕೋದು ಡ್ರೈವರು ಕಂಡಕ್ಟರ್ ಮಾತ್ರ ಅಲ್ವಾ, ಅವ್ರಿಗೆ ಮಾತ್ರ ಬರ ಹೇಳ್ತೀರಿ. ಜೊತೆಗೆ ತಾವು ಹೇಳ್ತೀರಿ ಹೊರ ರಾಜ್ಯದ ಮಹಿಳೆಯರಿಗೆ ಟಿಕೆಟು ವಿತರಣೆ ಮಾಡಿದರೆ ಶಿಕ್ಷೆ ಮಾಡಿ ಅಂತ. ಸ್ವಾಮಿ, ಇವತ್ತು ಅಷ್ಟು ಜನಕ್ಕೂ ಈಗ BMTCಗೆ ಉದಾಹರಣೆಗೆ 10 ಸ್ಟೇಜ್ ಇರ್ತದೆ. ಒಂದು ಸ್ಟೇಜ್ನಲ್ಲಿ 6-7 ಜನ ಹತ್ತಿದ್ರೆ ಒಬ್ರತೋ ಇಬ್ಬರತೋ ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ಟೇಜ್ ಬರುತ್ತೆ. 6-7 ಜನಕ್ಕೆ ಟಿಕೆಟ್ ಕೊಡೋಕ್ಕೆಲ್ಲ ಎಲ್ಲಿ ಕೊಡೋಕ್ಕಾಗುತ್ತೆ? ಆ ರೀತಿ ನೋಡಿ, ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಬೇರೆ ರಾಜ್ಯದವ್ರಿಗೆ ಕೊಟ್ಟು ನಿರ್ವಾಹಕರು ಇಲ್ಲೇನು ಇದು ಮಾಡೋವಂಥದ್ದೇನಿಲ್ಲ. ಆದರೆ ಅವ್ರಿಗೆ ದಂಡ ಹಾಕಿದಾಗ ಎಚ್ಚೆತ್ಕೊಳ್ತಾರೆ. ಹೊರ ರಾಜ್ಯದವ್ರಿಗೆ ದಂಡ ಹಾಕಿದ್ರೆ ಎಚ್ಚೆತ್ಕೊಳ್ತಾರೆ. ಅವರು ಇದನ್ನೇ ಕಾಯಕ ಮಾಡ್ಕೊಂಡಿರ್ತಾರೆ. ರಸ್ ಆಗಿರುತ್ತೆ, ಅಲ್ಲೇ ನಿಂತ್ಕೊಂಡು ಆಧಾರ್ ಕಾರ್ಡ್ ತೋರಿಸ್ಬಿಡ್ತಾರೆ. ಪಾಪ ಹೋಗಿ ತನಿಖೆ ಮಾಡಿ ಅದು ಟಿಕೆಟ್ ಕೊಡೋದಕ್ಕೆ ಸ್ಟೇಜ್ ಬಂದುಬಿಡುತ್ತಲ್ಲಪ್ಪ ಅಂಥೇಳಿ ಆ ನಿರ್ವಾಹಕ ಟಿಕೆಟ್ ಕೊಟ್ಟಿರ್ತಾನೆ. ಆದರೆ ಅದನ್ನು ಯುಟಿಲೈಸ್ ಮಾಡ್ಕೊಂಡಿರ್ತಾರೆ ಅವರು. ಆದರೆ ಆ ರಾಜ್ಯದ ಹೊರ ರಾಜ್ಯದ ಏನು ಮಹಿಳೆಯರು ಇರ್ತಾರೆ ಅಲ್ಲಿ ಆಲ್ರೆಡಿ ಆಧಾರ್ ಕಾರ್ಡ್ಗಳನ್ನ ತಿದ್ದುಪಡಿಗಳು ಮಾಡಿಕೊಂಡು ಅಲ್ಲೊಂದು ಅಡ್ರೆಸ್ಸು ಇಲ್ಲೊಂದು ಅಡ್ರೆಸ್ಸು ಹೀಗೆ ಭಾಳ ಮಾಡಿದ್ದಾರೆ ಮೋಸಗಳನ್ನ. ಅವ್ರಿಗೆ ನೀವು ದಂಡ ಹಾಕಿ ಸ್ವಾಮಿ. ಆಗ ಪ್ರಯಾಣಿಕರು ಎಚ್ಚೆತ್ಕೊಳ್ತಾರೆ. ನೀವು ಪ್ರಯಾಣಿಕರನ್ನ ಬಿಟ್ಬಿಟ್ಟು ಪ್ರಯಾಣಿಕರೇ ನಮ್ಮ ದೇವರು ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಬಿಟ್ಬಿಟ್ಟು ಇಲ್ಲಿ ಸಿಕ್ಕವ್ರು ಯಾರೋ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಕೆ ಅಂತೇಳಿ ಅವ್ರಿಗೆ ನೀವು ಶಿಕ್ಷೆ ಮಾಡಿದ್ರೆ ಕೈಗೆ ಸಿಗ್ತಾರಲ್ಲ, ನಾವೆಲ್ಲ ತಾನೇ ಕೈಗೆ ಸಿಕ್ಕೋದು ನಿಮಗೆ. ನಮಗೆ ದಂಡ ಮಾಡಿದ್ರೆ ನಿಮ್ಗೆ ಅನುಕೂಲ ಅಲ್ವಾ? ನೀವು ಸಾರ್ವಜನಿಕರ ಹತ್ರ ನೀವು ಚೆನ್ನಾಗಿರಬೇಕು. ಸಾರ್ವಜನಿಕರು ತಪ್ಪು ಮಾಡಿದ್ರೂ ನೀವು ಚೆನ್ನಾಗಿರಬೇಕು. ಈಗ ಅಕಸ್ಮಾತು ಹೊರ ರಾಜ್ಯದವ್ರದ್ದು ನೀವು ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಾರೆ, ನಮ್ಮ ತಗ ಕಾಸಿಲ್ಲ, ಮತ್ತೊಂದಿಲ್ಲ, ಮಗ್ದೊಂದಿಲ್ಲ, ಇಳಿಸ್ದಾಗ ಅಲ್ಲೂ ಸಸ್ಪೆಂಡ್ ಆಗಬೇಕು ಡ್ರೈವರ್, ಕಂಡಕ್ಟ್ರೆ. ಏನು ರೀ ವ್ಯವಸ್ಥೆ? ಇದನ್ನು ಹಲವಾರು ಸಂಘಗಳು ಹೇಳ್ತಾ ಇದ್ದಾವೆ. ಅಲ್ಲೇ ನಾವು ಮಾಡಿಸಿದ್ದು ಇದು ತಿದ್ದುಪಡಿ. ಏನು ಮಾಡಿಸಿದ್ರಪ್ಪ? ನೀವು ಮಾಡಿಸಿರೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀರಲ್ಲ, ಏನು ರೀ ಧನ್ಯವಾದಗಳು NNC ಮಾತ್ರ ರದ್ದು ಮಾಡಿಸಿ. ಎಷ್ಟು ವರ್ಷ ಆಯಿತು ಈ ವಿಚಾರದಲ್ಲಿ? ತಪ್ಪು ಮಾಡ್ದ ನಿರ್ವಾಹಕ, ಕಂಡಕ್ಟರ್, ಡ್ರೈವರ್ಗಳ ನಾನು
ಇಲ್ಲಿ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಮಾಡಿ ಬೇಡ ಅಂತ ಹೇಳಲ್ಲ. ಇವತ್ತು ಹಲವಾರು ಜಾಗಗಳಲ್ಲಿ ತಪ್ಪೇ ಆಗಿರಲ್ಲ. ಮಹಿಳಾ ಪ್ರಯಾಣಿಕರು ಏನು ಹೇಳ್ತಾರೆ, ಸರ್ಕಾರ ಮಾಡಿರೋದ್ರಿ ಇದು, ನಮಗೆ ಉಚಿತ ಕೊಟ್ಟಿರೋದು, ನಿಮಗೇನು, ನಾನು ಎಲ್ಲರೂ ಹೇಳ್ಕೊತೀನಿ, ನಾನು ಏನಾರು ಮಾಡ್ಕೊತೀನಿ ಅಂತ ನಿರ್ವಾಹಕರ ಚಾಲಕರ ಜೊತೆ ಜಗಳಗಳಾಗ್ತಾ ಇದ್ದಾವೆ. ಇದನ್ನೆಲ್ಲ ತಾವು ಪರಿಶೀಲನೆ ಮಾಡಿ ನೌಕರಿಗೆ ನ್ಯಾಯ ಕೊಡಿಸುವಂಥದ್ದು ಆಗಬೇಕು. ತಿದ್ದುಪಡಿಗಳು ಮಾಡಿ, NNC ರದ್ದು ಮಾಡಿ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲಿ. ನಿರ್ವಾಹಕರು ತಪ್ಪು ಮಾಡಿದರೆ ಶಿಕ್ಷೆ ಮಾಡಿ ಬೇಡ ಅಂತ ಹೇಳಲ್ಲ. ನೀವು ಅನಾವಶ್ಯಕವಾಗಿ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಆಗ್ತಾ ಇರೋದೇ ಹಲವಾರು. ನೀವು ದಯಮಾಡಿ ಇದನ್ನು ಪರಿಶೀಲನೆ ಮಾಡಬೇಕಂತೇಳಿ ನಾನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರುಗಳಲ್ಲಿ ಮನವಿ ಮಾಡ್ತೇನೆ. ಜೊತೆಗೆ ಇವತ್ತು ಆಲ್ರೆಡಿ ಏನೇನು ಆಗ್ತಾಯಿದೆ ಅಂತ ಎಲ್ಲ ನೌಕರು ಗೊತ್ತಿದೆ. 12% ವಿಚಾರದಲ್ಲಿ ಯಾವುದೇ ಸಂಘಟನೆಗಳು ಏನೂ ಚಕಾರಗಳೆತ್ತಾ ಇಲ್ಲ. ಈಗ ಆಗಸ್ಟ್ 5ನೇ ತಾರೀಕು ಕೋರ್ಟ್ ಇದೆ. ಈಗ 29ನೇ ತಾರೀಕಿಗೆ ಲೇಬರ್ ಕಮಿಷನರ್ ಹತ್ರ ಕನ್ಸಿಲೇಷನ್ ಇದೆ ಅಂತೇಳಿ ಈ ಸಂಘಟನೆಗಳು ಇವರು ಬೇಕಾಬಿಟ್ಟಿ ಇಗಳು ಮಾತಾಡ್ತಾ ಇದ್ದಾರೆ. ಆದರೆ 33,000 ಜನ ಚಾರ್ಜ್ ಶೀಟ್ ಪಡ್ಕೊಂಡವ್ರಲ್ಲ, ಅವ್ರ ಕತೆ ಏನಾಗಬೇಕು? ಅದನ್ನು ಈಗ 22ರಲ್ಲಿ ಕನ್ವರ್ಟ್ ಮಾಡಿದವರು ಇನ್ನೂ ಅದನ್ನು ಯಾವುದೇ ರೀತಿ ಕ್ಲೋಸ್ ಮಾಡಿಲ್ಲ. ಅದಕ್ಕೆ ಇವರು ಒತ್ತಡಗಳಾಗ್ತಾಯಿಲ್ಲ. ಜೊತೆಗೆ ಕೆಲವೊಂದಷ್ಟು ಡಿಪೋಗಳಲ್ಲಿ ಭಾಳ ಅಧಿಕಾರಿಗಳು ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ. ಈಗ ಮೊನ್ನೆ ನೋಡಿದೆ ನಾನು, ಚಿಕ್ಕಮಂಗ್ಳೂರು ಘಟಕದೊಂದು ಮತ್ತು ಏನು ಇನ್ನೊಂದು ಡಿಪೋ, ಇಂಡಿ ಡಿಪೋ ATS ಪಾಟೀಲ್ ಅಂತೇಳಿ ATS ಅವರು ಒಬ್ಬ ಡ್ರೈವರ್ ಕಮ್ ಕಂಡಕ್ಟ್ರಿಗೆ ಮನಸೋ ಇಚ್ಛೆ ಮಾತಾಡ್ತಾರೆ. ಲೌಡಕ್ಕೆ ಬಾಲ್ ಅಂತ ಹೇಳ್ತಾರೆ. ಯಾರ್ರೀ ನಿಮ್ಗೆ ಅಧಿಕಾರ ಕೊಟ್ಟವರು? ಆಚೆಗೆ ತಳ್ಳ್ರಿ ಅಂತ ಹೇಳ್ತಾರೆ. ನಿಮ್ಮ ಅಪ್ಪನ ಮನೆಗೆ ಬಂದಿದ್ದಾರಾ ಕೆಲಸಕ್ಕೆ? ನಿಮ್ಮ ಅಪ್ಪನ ಮನೆಗೆ ಬಂದು ಕೆಲಸ ಮಾಡ್ತಾಯಿದ್ದಾರಾ? ನೀವು ಬಂಡವಾಳ ಹಾಕಿದ್ದೀರಾ? ಚಾಲಕರ ನಿರ್ವಾಹಕರನ್ನ ಕೊಂಡ್ಕೊಂಡಿದ್ದೀರೇನ್ರಿ ನೀವು? ದಬ್ಬಾಳಿಕೆ ದೌರ್ಜನ್ಯ ಮಾಡ್ತೀರಿ. ನಾನು ಫೋನ್ ಮಾಡಿದ್ದೀನಿ, ನೀವು ಫೋನ್ ಎತ್ತಿಲ್ಲ. ATS ಅವರೇ, ನಿಮ್ಮ ವ್ಯವಸ್ಥಾಪಕ ಇವರು ಡಿಪೋ ಮ್ಯಾನೇಜರ್ ಫೋನ್ ಎತ್ತಿ ಮಾತಾಡಿದ್ದಾರೆ. ಅವ್ರಿಗೆ ತಿಳಿಸಿದ್ದಾನೆ. ಅವ್ರು ಹೇಳಿದ್ರು 1 ವಾರ ಆಗಿದೆ ನಾನು ಬಂದು ಇದನ್ನು ಪರಿಶೀಲನೆ ಮಾಡ್ತೀನಿ, ಇದು ಹಳೇದು ವೀಡಿಯೋ ಹಾಗೆ ಹೀಗೆ ಅಂತ ಹೇಳಿದ್ರು. ಹಳೇದಾಗಲಿ ಹೊಸದಾಗಲಿ, ಇವತ್ತಿಂದಾಗಲಿ ನೆನ್ನೆದಾಗಲಿ, ಅವ್ರು ನಡ್ಕೊಂಡಿರುವಂಥ ರೀತಿ ನೋಡಿದ್ರೆ ಮೊಬೈಲ್ ಫೋನ್ ಎತ್ಕೋತಾರೆ ಹೊಡೆಯೋದಕ್ಕೆ, ಮತ್ತು ಆಚೆ ತಳ್ಳು ಅಂತ ಹೇಳ್ತಾರೆ. ಬಂಡವಾಳ ಹಾಕಿದ್ದೀರಾ ನೀವು ಇಲ್ಲಿ? ಡಿಪೋಗೆ ಬಂಡವಾಳ ಹಾಕಿದ್ದೀರಾ ಸ್ವಾಮಿ? ನಿಮ್ಮ ವರ್ತನೆ ನೋಡಿದ್ರೆ ಭಾಳ ತುಂಬ ಹೀನಾಯವಾಗಿದೆ. ನೋಡ್ಕೋತೀನಿ ಅಂತಿರಲ್ಲ, ರೌಡಿಜಮ್ ಮಾಡ್ತಾಯಿದ್ದೀರಾ ನೀವು. ಇಂಥ ಅಧಿಕಾರಿಗಳನ್ನ ನಾವು ಖಂಡಿಸ್ತೇವೆ. ಅವ್ರ ಮೇಲೆ ಯಾವತ್ತಿನ ದಾರ ಆಗಿರಲಿ ಅದು ಅವ್ರ ಮೇಲೆ ಕ್ರಮ ಆಗಲೇಬೇಕು. ಅದೇ ಒಬ್ಬ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಗಳು ಸುಮ್ಮನೆ ಮಾತಾಡಿದ್ರೆ ಏರು ಧ್ವನಿಲಿ ಮಾತಾಡ್ದ ಅಂತೇಳಿ ಚಾರ್ಜ್ ಶೀಟ್ ಕೊಟ್ಟು ಅವ್ರನ್ನ ಸಸ್ಪೆಂಡ್ ಮಾಡ್ತೀರಾ? ಅದೇ ಅಧಿಕಾರಿಗಳಿಗೆ ಈ ರೀತಿ ಮಾತಾಡಿದ್ರಲ್ಲ, ಏನು ಸಸ್ಪೆಂಡ್ ಮಾಡಿದಿರಿ, ಏನು ಮಾಡಿದಿರಿ? ಕೂಡಲೇ ಅವನ್ನ ಸಸ್ಪೆಂಡ್ ಮಾಡಲೇಬೇಕು ಅವ್ರನ್ನ. ಜೊತೆಗೆ ಇನ್ನೊಂದು ಘಟಕದಲ್ಲಿ ಈ ರೀತಿ ನಡ್ಕೊಂಡು ಹೋಗ್ತಲೇ ಇದ್ದರೆ ನೌಕರು ಯಾವ ರೀತಿ ಕೆಲಸ ಮಾಡ್ಬೇಕ್ರಿ? ನೌಕರು ಮಾತ್ರ, ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಗೆ ಮಾತ್ರ ಹೆಂಗೆ ಬೇಕಂಗೆ ದಾಳಿ ಮಾಡ್ತೀರಿ? ಇದು ಸರಿನಾ? ನಾವು ಇದನ್ನು ಖಂಡಿಸ್ತೇವೆ. ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ರಾಜಿ ಆಗುವಂಥ ವಿಚಾರ ಇಲ್ಲ. ಮಾಡಲೇಬೇಕು, ಶಿಕ್ಷೆ ಮಾಡಲೇಬೇಕು. ಇಲ್ಲಿಗೆ ನಾನು ಮಾತು ಮುಗಿಸ್ತೇನೆ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.